ಬಲಮುಂಗೈ ಇಲ್ಲದಿದ್ರೆ ಏನಂತೆ ಗುರಿ ತಲುಪುವ ಛಲ ಹೊಂದಿದ್ರೆ ಸಾಕು ಎಂಬುವಂತದ್ದು ನೀಲೇಶ್ವರದ ಕಾಜಲ್ ರಾಜು ಸಾಬೀತುಪಡಿಸಿದ್ದಾರೆ. ಪೊಕೊಮೇಲಿಯಾ ಸಿಂಡ್ರೋಮ್ ಎಂಬ ಅಪರೂಪದ ದೈಹಿಕ ಸವಾಲನ್ನ ಮೆಟ್ಟಿ ನಿಂತಿರುವ ಕಾಜಲ್ ಕೇಂದ್ರ ಲೋಕಸೇವಾ ಆಯೋಗದ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ 167ನೇ ರ್ಯಾಂಕ್ ಗಳಿಸುವ ಮೂಲಕ ಭಾರತೀಯ ಆಡಳಿತ ಸೇವೆಗೆ ಐಎಎಸ್ ಆಯ್ಕೆಯಾಗುವ ಹಾದಿಯನ್ನ ಸುಗಮಗೊಳಿಸಿಕೊಂಡಿದ್ದಾರೆ. ಕಾಜಲ್ ನೀಲೇಶ್ವರ ಬಳಿಯ ಪಲ್ಲಿಕರದವರು. ಅವರ ತಾಯಿ ಶೀಬಾ ಎಂ ಡಿವೈನ್ ಪ್ರಾವಿಡೆನ್ಸ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದು, ಅವರ ತಂದೆ ರಾಜು ಪಿ ಒಂದು ಕಾಲದಲ್ಲಿ ವಿದೇಶದಲ್ಲಿದ್ದರು. ಈಗ ರಬ್ಬರ್ ಮತ್ತು ಇತರ ಬೆಳೆಗಳನ್ನು ಬೆಳೀತಾರೆ. ಇನ್ನು 2022ರಲ್ಲಿ ಮೊದಲ ಬಾರಿ ಯುಪಿಎಸ್ಸಿ ಸಂದರ್ಶನ ಎದುರಿಸಿದ್ದಾಗ ಸಮಿತಿಯು ಕೇಳಿದ ಪ್ರಶ್ನೆ, ಒಂದು ವೇಳೆ ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದಿದ್ರೆ ಎಷ್ಟು ಕಷ್ಟವಾಗಬಹುದು? ಅಂದು ಬಲಮುಂಗೈ ಇಲ್ಲದಿದ್ರೂ ಕಿಂಚಿತ್ತೂ ಅಲುಕದೆ ಕಾಜಲ್ ನೀಡಿದ ಉತ್ತರ, ನಾನು ಮತ್ತೆ ಪ್ರಯತ್ನಿಸ್ತೇನೆ. ಅದೇ ಆತ್ಮವಿಶ್ವಾಸ ಇಂದು ಅವರನ್ನ ದೇಶದ ಅತ್ಯುನ್ನತ ಸೇವೆಗೆ ಕರೆದೊಯ್ದಿದೆ. ಅಂದು 910ನೇ ರ್ಯಾಂಕ್ ಗಳಿಸಿ ಭಾರತೀಯ ರೈಲ್ವೆ ನಿರ್ವಹಣಾ ಸೇವೆಗೆ ಆಯ್ಕೆಯಾಗಿದ್ರು. ಅವರ ಕಣ್ಣು ಮಾತ್ರ ಬಾಲ್ಯದ ಕನಸಾದ ಜಿಲ್ಲಾಧಿಕಾರಿ ಹುದ್ದೆಯ ಮೇಲಿತ್ತು. ಕಾಜಲ್ ಅವರು ಜಮ್ಮುವಿನಲ್ಲಿ ರೈಲ್ವೆ ತರಬೇತಿಯ ಅಂಗವಾಗಿ ಮಿಲಿಟರಿ ಸ್ಥಳಗಳಿಗೆ ಭೇಟಿ ನೀಡಲು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ರ್ಯಾಂಕ್ ಬಂದ ಸುದ್ದಿ ತಲುಪಿತು. ನೆಟ್ವರ್ಕ್ ಸಮಸ್ಯೆಯ ಕಾರಣ ಅವರ ಫೋನ್ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಸ್ನೇಹಿತೆಯೊಬ್ಬರ ವಾಟ್ಸಪ್ ಕರೆ ಮೂಲಕ 167ನೇ ರ್ಯಾಂಕ್ ಬಂದ ವಿಷಯ ತಿಳಿದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಾಜಲ್ ಅವರ ಸಾಧನೆ ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತ ಆಗಿಲ್ಲ. 10ನೇ ತರಗತಿಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಎ ಗ್ರೇಡ್ +2ನಲ್ಲಿ 99% ಅಂಕ ಗಳಿಸಿದ್ದ ಇವರು ಶಾಸ್ತ್ರೀಯ ಸಂಗೀತ ಮತ್ತು ಚಿತ್ರಕಲೆಯಲ್ಲೂ ಪರಿಣಿತರು. ಸದ್ಯಕ್ಕೆ ಕಾಜಲ್ ಜಮ್ಮುವಿನಿಂದ ಹಿಂತಿರುಗಿ ಲಕ್ನೋದಲ್ಲಿ ತನ್ನ ತರಬೇತಿಯನ್ನ ಮುಂದುವರಿಸಲಿದ್ದಾರೆ. ಔಪಚಾರಿಕತೆಗಳು ಪೂರ್ಣಗೊಂಡ ನಂತರ ಅವರು ಮಸೂರಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಗೆ ತೆರಳುವಂತಹ ನಿರೀಕ್ಷೆ ಇದೆ. ದೈಹಿಕ ಸವಾಲುಗಳನ್ನ ಮೀರಿ ನಿಂತ ಅವರ ಈ ದೀರ್ಘ ಪ್ರಯಾಣ ಸಾವಿರಾರು ಆಕಾಂಕ್ಷಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದೆ.